ಇವಾಗ ನಾವು ಏನನ್ನ ಕೋಲಾರ ಸಿಟಿಯಲ್ಲಿ ನೋಡ್ತಾ ಇದ್ದೀವಿ, ಎಲ್ಲಿ ನೋಡಿದ್ರೂ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇವಾಗ ಒಂದು ಅಂಗಡಿ ಹಾಕೊಳ್ಳೋದು 2-3 ದಿನ ಆದಮೇಲೆ ಇನ್ನೊಬ್ಬನ ಹಾಕ್ತಾನೆ. ಅದು ಫಸ್ಟೇ ಎಲ್ಲ ಕಟ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಜನ ಇವಾಗ ರೋಡ್ಗಳ ಮೇಲೆ ನಡ್ಕೊಂಡು ಹೋಗ್ತಾರೆ. ಅದನ್ನು ಎಲ್ಲೋ ಒಂದು ಕಡೆ ಇವಾಗ ಮುಳಬಾಗಿಲಿನ ಶಾಸಕರು ಸಂಪತ್ತಿ ಮಂಜುನಾಥ್ ಅವರು ಎಲ್ಲ ತೆರವುಗೊಳಿಸಿ ಎಲ್ಲೋ ಒಂದು ಕಡೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಹಂಗೆ ನಮ್ಮ ಕೋಲಾರ ಶಾಸಕರು ಅದೇ ಹೇಳ್ತಾರೆ. ನಾನು ಎಲ್ಲೋ ಒಂದು ಕಡೆ ಏನು ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಇದ್ರ ಹತ್ರ ಇದೆಯಾ, ಏನು ಇವಾಗ ಹೂ ಮಾರ್ಕೆಟು ಮತ್ತು ಫ್ರೂಟ್ಸ್ ಮಾರ್ಕೆಟು, ಅದ್ರ ಜೊತೆ ಹಿಂಗೆ ಈ ಬೀದಿ ವ್ಯಾಪಾರಗಳು ಮಾಡಿಕೊಂಡು ಅವ್ರಿಗೆಲ್ಲ ಒಂದು ಮಾಡಿಕೊಟ್ರೆ ನಮ್ಮದು ಈ ಫುಟ್ಪಾತ್ ಎಲ್ಲ ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ. ಅದೇ ನಾನು ಇವಾಗ ಹೇಳ್ತಾ ಇರೋದು ಅವ್ರಿಗೆ. ಅದ್ರ ಜೊತೆ ಇವಾಗ ಏನಾಗಿದೆ ಅಂದರೆ ಇವಾಗ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಎಷ್ಟು ಜನ ಕೆಲಸ ಮಾಡ್ತಾಯಿದ್ರು, ಈ ಸೆಕೆಂಡ್ ಮ್ಯಾನೇಜರ್ ಲೆವೆಲ್ಲು, ಅದಕ್ಕಿಂತ ಕೆಳಗಡೆ ಲೆವೆಲ್ಸ್ ಅಸಿಸ್ಟೆಂಟ್ ಮ್ಯಾನೇಜರ್ಸು ಅವರೆಲ್ಲ ಏನು ಮಾಡ್ತಾರೆ, ಎತ್ಕೊಂಡೋಗಿ ಹೊಸಕೋಟೆಯಲ್ಲೋ ಇಲ್ಲಾಂದರೆ ಬೆಂಗಳೂರಲ್ಲಿ ಮನೆಗಳು ಮಾಡ್ಕೊಂಡು ಅಲ್ಲಿದ್ದಾರೆ. ಇವಾಗ ನಾವು ಒಂದು ಒಳ್ಳೆ ಫೆಸಿಲಿಟೀಸ್ ಕೊಟ್ಟರೆ ಕೋಲಾರಲ್ಲಿ, ಇಲ್ಲಿ ಬಂದು ಇದು ಮಾಡಿದ್ರೆ ಇಲ್ಲಿ ವ್ಯಾಪಾರನೂ ಜಾಸ್ತಿ ಆಗುತ್ತೆ. ಜನಕ್ಕೆ ಏನು ಬೇಸಿಕ್ ಬಿಸ್ನೆಸ್ ಮಾಡೋರಿಗಿಂತ ಕೊನೆ ಹೈಟೆಕ್ ಬಿಸ್ನೆಸ್ ಮಾಡೋವರೆಗೂ ಇಲ್ಲಿ ವ್ಯಾಪಾರಗಳು ಆಗುತ್ತೆ. ಫ್ಲೋ ಆಫ್ ಮನಿ ಬರುತ್ತೆ ಇಲ್ಲಿಗೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇಂಥ ಒಂದು ಎಲ್ಲ ವ್ಯವಸ್ಥೆಗಳು ಮಾಡಿಕೊಟ್ರೆ ಕೋಲಾರ ನಮ್ಮ ಕೇಂದ್ರ ಇದು ಜಿಲ್ಲಾ ಸಿಟಿ ಆಗಿದೆ, ಜಿಲ್ಲೆ ಸೆಂಟ್ರ್ ಆಗಿದ್ದಕ್ಕೆ ಅದಕ್ಕೆ ಇದನ್ನು ಮಾಡಿ ಬೇಗ ಅಂತ ನಾನು ಅವ್ರಿಗೆ ಹೇಳ್ತಾ ಇರೋದು. ನಗರ ಪಾಲಿಕೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್. ಇದನ್ನ ಆಗಲ್ಲ, ಅದಕ್ಕೆ ಪೊಲೀಸ್ ಅವ್ರು ಪಾಪ ಅದ್ರ ರೇಸ್ ಮಾಡಿದ್ರೆ ಅದಕ್ಕೆ ನಾನು ಇದು ಹೇಳ್ತಾ ಇದ್ದೀನಿ. ಇದು ಒಂದೇ ಅಲ್ಲ, ಇದು ಇಸ್ ಎ ಚೈನ್ ರಿಯಾಕ್ಷನ್. ಎಲ್ಲಿ ಯಾವಾಗ ಸಿಟಿ ಡೆವಲಪ್ ಆಗುತ್ತೋ ಎಲ್ಲದಕ್ಕೂ ಡೆವಲಪ್ ಆಗೋಕ್ಕೆ ಒಂದು ಮೂಲಭೂತ ಸೌಕರ್ಯಗಳು ಫಸ್ಟು ಬಂದರೆ ಎಲ್ಲ ಸಿಟಿನೇ ಡೆವಲಪ್ ಆಗುತ್ತೆ. ಡೆವಲಪ್ ಆದಮೇಲೆ ಇಲ್ಲಿ ಏನು ವ್ಯಾಪಾರ ಆಗುತ್ತೋ ಅದು ಜಾಸ್ತಿ ಆಗುತ್ತೆ ಅಂತ ನಾನು ಒಂದು ಅಭಿಪ್ರಾಯ. ಅದ್ರ ಜೊತೆಗೆ ಬೇಸಿಗೆ ಸ್ಟಾರ್ಟ್ ಆಗ್ತದೆ, ನೀರಿನ ಸಮಸ್ಯೆನೂ ಸ್ಟಾರ್ಟ್ ಆಗ್ತದೆ ಸರ್ ಎಲ್ಲ ವಾರ್ಡ್ಗಳಲ್ಲಿ. ಇವಾಗ ಇವರು ಯರಗೋಳ್ ಡ್ಯಾಮ್ ಹೇಳ್ತಾ ಇದ್ದಾರೆ. ಅವ್ರು ಪಾಪ ಅವರು ಏನೋ ಪ್ರಾಜೆಕ್ಟ್ ಅಂತೂ ರೆಡಿ ಮಾಡೋಕ್ಕಾಗ್ತಾಯಿಲ್ಲ ಇನ್ನು. ಅವ್ರು ಏನು ಹೇಳ್ತಾರೆ, ಮ್ಯಾನ್ ಪವರ್ ಕಡಿಮೆ ಇದೆ ಅಂತ. ಮ್ಯಾನ್ ಪವರ್ ಅಲ್ಲಿಗೆ ಕೊಟ್ರೇನು ಏನು ಇವ್ರು ಹೇಳಿದ್ರು ಕೌನ್ಸಿಲರು, ಯಾರು ಅದೇ ಅಲ್ಲಲ್ಲ ಯಾವ ಕೌನ್ಸಿಲರ್ ಹೇಳಿದ್ರು, ಅಲ್ಲಿರೋ ಮಿಷನರಿನ ಯಾರು ಅದನ್ನು ಮೇಂಟೈನ್ ಮಾಡೋದು. ಪಂಪಿಂಗ್ ಇವ್ರು ಮಾತ್ರ ನಾವೇನೋ ಕಳಿಸ್ಬೋದು, ಇಬ್ಬರು ಕೋಲಾರಿಂದ, ಇಬ್ಬರು ಬಂಗಾರಪೇಟೆಯಿಂದ, ಇಬ್ಬರು ಮಾಲೂರಿಂದ ಕಳಿಸ್ಬೋದು. ಅಲ್ಲಿ ಮಿಷನರಿನ ಡೆವಲಪ್ ಮೇಂಟೆನೆನ್ಸ್ ಯಾರು ಮಾಡೋಕ್ಕಾಗುತ್ತೆ? ಅಕಸ್ಮಾತ್ ಏನಾದರೂ ರಿಪೇರಿ ಆದರೆ ಅದನ್ನು ಇದು ಮಾಡೋದು. ಸೊ ಅವ್ರು ಹೇಳೋದು ಕರೆಕ್ಟ್, ಕೌನ್ಸಿಲರ್ ಹೇಳೋದು. ಫಸ್ಟು ರೆಡಿಯಾಗಿ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅದಾದಮೇಲೆ ಏನಾದರೂ ಮ್ಯಾನ್ ಪವರ್ ಕೊಡ್ಬೋದು. ಅಲ್ಲಿ ಆದವ್ರಿಗೂ ಅದು ನಮಗೇನು ಅರ್ಬನ್ ಡೆವಲಪ್ಮೆಂಟ್ ಇದು ಯೂಸ್ ಅವರೇ ಮಾಡಬೇಕು ಅಂತ, ಅದೇ ಕರೆಕ್ಟ್ ಅಂತ ನನಗೂ ಅನಿಸುತ್ತೆ.